ಪ್ರಿಯಾಂಕಾ ಖರ್ಗೆ ಅವರು ಅವ್ರ ತಂದೆ ಹೆಸರು ಹೇಳಿಲ್ಲ ಅಂದರೆ ಪ್ರಿಯಾಂಕಾ ಖರ್ಗೆ ಇವತ್ತು ಒಂದು ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟು ಆಗೋದಿಲ್ಲ ಅಂತ ನಮ್ಮ ಅನಿಸಿಕೆ ಇದೆ. RSS ಅಲ್ಲಿ ನಾನು 33 ವರ್ಷದಿಂದ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಇದುವರೆಗೆ ಎಲ್ಲ ಯಾವ ಶಾಖೆಯಲ್ಲಾಗಲಿ ಯಾವ ಸಂದರ್ಭಗಳಲ್ಲಾಗಲಿ ನೀನು ಯಾವ ಜಾತಿ ಯಾವ ಇದು ಅಂತ ನನ್ನ ಎಲ್ಲೂ ಪ್ರಶ್ನೆಯನ್ನು ಮಾಡಲಿಲ್ಲ. 10 ಕೋಟಿ ಸ್ವಯಂ ಸೇವಕರನ್ನ ಹೊಂದಿರತಕ್ಕಂಥ ಒಂದು ಸಂಸ್ಥೆ, 1 ಗಂಟೆಗೆ ಕರೆ ಕೊಟ್ಟರೆ 5 ಕೋಟಿ ಜನ ಒಂದು ಕಡೆ ಸೇರಿ ದೇಶದ ಪರ ಹೋರಾಡುವಂಥ ಒಂದು ಸಂಸ್ಥೆ. ಅವರ ವೈಯಕ್ತಿಕ ವಿಚಾರ, ವೈಯಕ್ತಿಕ ಬುದ್ಧಿ, ವೈಯಕ್ತಿಕ ಮಾಧ್ಯಮದಿಂದ ಅವ್ರು ಏನು ಮಾತಾಡಿಲ್ಲ. ಅವ್ರನ್ನ ಎಲ್ಲೋ ಒಂದು ಕಡೆ ರಾಜಕೀಯ ವಿಚಾರ ಅಂತ ಬಂದಾಗ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಯಾರೂ ಕೂಡ ಬೇರೆಯವ್ರಿಗೆ ಮಾತಾಡೋ ವಿಚಾರವನ್ನು ಮಾತನಾಡ್ತಾ ಇಲ್ಲ. ಯಾಕೆಂದರೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಮಾತಾಡಿಲ್ಲ. ಎಲ್ಲ ಜಿಲ್ಲೆಯಲ್ಲೂ ಸ್ವಯಂ ಸೇವಕರ ಸಂಘದ್ದು ಅವರವರ ಕಾರ್ಯಗಳನ್ನು ಮಾಡ್ಕೊಂಡು ಹೋಯ್ತವ್ರೆ. ಅಂದರೆ ಅಂಬೇಡ್ಕರ್ ಅವರ ಹೆಸರನ್ನು ಬಳಸ್ಕೊಂಡು ಪ್ರಿಯಾಂಕಾ ಖರ್ಗೆ ಮತ್ತು ಕಾಂಗ್ರೆಸ್ ನಾಯಕರು ನಾಚಿಕೆ ಬೇಕು ಅವ್ರಿಗೆ. ಅಂಬೇಡ್ಕರ್ ಸತ್ತಾಗ ಅವರ ಶವವನ್ನು ಮುಂಬೈಗೆ ತರಲಿಕ್ಕೆ ವಿಮಾನಕ್ಕೆ ಕಾಸು ಕೊಡಲಿಲ್ಲ ಅವರು, ಅದನ್ನು ವಸೂಲಿ ಮಾಡ್ಕೊಂಡ್ರು. ಇದನ್ನೇ ನಾವು ಹೇಳ್ತಾ ಇಲ್ಲ, ನಾವು ಹೇಳಿದ್ರೆ ರಾಜಕೀಯ ಅಂತ ಹೇಳ್ಬಿಡ್ತಾರೆ. ಇದನ್ನೇ ಅವ್ರದ್ದೇ ಪಕ್ಷದ ಸ್ಪೀಕರ್ ಆಗಿದ್ದಂಥ ರಮೇಶ್ ಕುಮಾರ್ ಅವರು ಸೆಷನಲ್ಲಿ ಹೇಳ್ತಾರೆ, ಮಹತ್ವಗೆ ಏನೋ ಅಂಬೇಡ್ಕರ್ ಅವರಿಗೆ ಕೊಡಬಾರ್ದು, ಹಿಂಸೆ ಕೊಟ್ವಿ ನಾವು ಅಂಥೇಳಿ. ಅವರ ಬದುಕಿರೋರಿಗೆ ಅವರಿಗೆ ಭಾರತ ರತ್ನ ಕೊಡೋಂಥ ಕೆಲಸ ಮಾಡಲಿಲ್ಲ. ಎಲ್ಲ ಶ್ರೀಗಂಧ ಟಿವಿ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಸಕ್ಕರೆಯ ನಾಡು, ಅತಿ ಹೆಚ್ಚು ಕನ್ನಡ ಮಾತಾಡೋ ಜಿಲ್ಲೆ ಯಾವುದು? ಮಂಡ್ಯ ಜಿಲ್ಲೆ. ಅಲ್ಲಿ ಬಂದಿದ್ದೀವಿ. ಯಾಕೆಂದರೆ ಇತ್ತೀಚೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಚರ್ಚೆಯಲ್ಲಿದೆ. ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಂಥ ಒಂದು ಮಾತು, ಅವರು CMಗೆ ಬರೆದಂಥ ಒಂದು ಲೆಟ್ರು ಏನಿದೆ, ತುಂಬ ಜನರ ಒಂದು ವಿರೋಧಕ್ಕೆ, ಅದು ಆಕ್ರೋಶಕ್ಕೆ ಗುರಿಯಾಗಿದೆ. ಹಾಗಾಗಿ ನಾವು ಒಂದು ವೀಡಿಯೋ ಮಾಡೋದ್ರ ಬಗ್ಗೆ ಹಾಕಿದ್ದೀವಿ ನಮ್ಮ ಚಾನಲ್ನಲ್ಲಿ. ಈಗ ಜನ ಅಸಾಮಾನ್ಯರು ಅಂತೀನಿ ನಾನು, ಜನ ಸಾಮಾನ್ಯರು ಅನ್ನಲ್ಲ. ಯಾಕೆಂದರೆ ಓಟ್ ಹಾಕಿ ಅವ್ರು ಗೆಲ್ಸಿದ್ದಕ್ಕೇ ಮಂತ್ರಿ ಮಹನೀಯರಾಗಿರೋದು. ಯಾವುದೇ ಒಂದು ಪ್ರಾಜೆಕ್ಟಲ್ಲಿ ಒಂದು ಹೆಜ್ಜೆಯಲ್ಲಿ ಏನಾದರೂ ತಪ್ಪು ಕಂಡಾಗ, ಕ್ಷುಲ್ಲಕ ಕಾರಣಗಳಿಂದ ಮಾಡಿದಾಗ ಅದಕ್ಕೆ ನಾವು ಕೆಲವು ಧ್ವನಿ ಎತ್ತಬೇಕಾಗತ್ತೆ. ಜನ ಅಸಾಮಾನ್ಯರು ಧ್ವನಿ ಎತ್ತಬೇಕಾಗತ್ತೆ. ಹಾಗಾಗಿ ಇವತ್ತು ನಾನು ಮಂಡ್ಯಕ್ಕೆ ಬಂದು ನಮ್ಮ ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಅವರು RSS ಬಗ್ಗೆ ಏನು ಹೇಳ್ತಾರೆ, ಈ ಒಂದು ನಡೆ ಯಾಕೆ ಹಿಂಗಾಯಿತು ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಏನು ಅಭಿಪ್ರಾಯ ಕೊಡ್ತಾರೆ ನಾವು ಕೇಳೋಣ. ಓಕೆ, ಇವತ್ತು ಮಂಡ್ಯದಲ್ಲಿ ಎಲ್ಲ ಸಾರ್ವಜನಿಕರನ್ನ ಮಾತಾಡ್ಸೋಣ. ನಮ್ಗೆ ಯಾರು ಸಿಗ್ತಾರೋ ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? HR ಅಶೋಕ್ ಕುಮಾರ್, BJP ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಕೆಲಸ ಮಾಡ್ತಾರೆ. ಸರ್, ಇತ್ತೀಚೆಗೆ RSS ನಿಮಗೆ ಗೊತ್ತು ತುಂಬ ಚರ್ಚೆಯಲ್ಲಿದೆ. ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಂಥ ಒಂದು ಹೇಳಿಕೆ ತುಂಬ ಚರ್ಚೆಗೆ ಒಂದು ಗ್ರಾಸವಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಪ್ರಿಯಾಂಕಾ ಖರ್ಗೆಗೆ ಅವ್ರಿಗೆ ತಲೆ ಕೆಟ್ಟಿದೆ ಅಂತಲೇ ಹೇಳಬೇಕಾಗತ್ತೆ. ಕಾರಣ ಅಷ್ಟೇ, ಅವರಪ್ಪ 30, 40, 50, 60 ವರ್ಷಗಳಿಂದ RSSನ್ನು ಆಳ ಅಗಲವನ್ನೇ ನೋಡಿದ್ದಾರೆ. ಅವರಪ್ಪ RSS ಬಗ್ಗೆ ಎಲ್ಲೂ ಮಾತಾಡ್ತಾ ಇಲ್ಲ. ಆದರೆ ಇವನು ಏನಕ್ಕೆ ಮಾತಾಡ್ತಾ ಇದ್ದಾರೆ ಅಂತಂದರೆ, ಅವರು ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ, ಬೇರೆ ಬೇರೆ ಅವರು ಜನಗಳನ್ನ ಓಲೈಸ್ಕೊಳ್ಳಿಕ್ಕೆ, ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ, ಬೇರೆ ಬೇರೆ ದಾರಿ ತಪ್ಪಿಸ್ಲಿಕ್ಕೆ ಈ ಕೆಲಸವನ್ನು RSS ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಸಚಿವ ಸಂಪುಟದಲ್ಲಿ ಇವರೊಬ್ಬರೇ, ಇನ್ಯಾವ ಸಚಿವರು ಅವನ ಪರವಾಗಿ RSS ವಿರೋಧವನ್ನು ಯಾರೂ ಮಾಡ್ತಾಯಿಲ್ಲ. ಇವು ಏಕಾಏಕಿ ಇವರೊಬ್ಬರೇ ಏಕ ವ್ಯಕ್ತಿಯಾಗಿ ಇವರು ವಿರೋಧವನ್ನು ಮಾಡ್ತಾ ಇರ್ತಕ್ಕಂಥದ್ದು ತಮಗೆ ಗೊತ್ತಿದೆ. RSS ಅಲ್ಲಿ ನಾನು 36 ವರ್ಷದಿಂದ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಇದುವರೆಗೆ ಎಲ್ಲ ಯಾವ ಶಾಖೆಯಲ್ಲಾಗಲಿ ಯಾವ ಸಂದರ್ಭಗಳಲ್ಲಾಗಲಿ ನೀನು ಯಾವ ಜಾತಿ ಯಾವ ಇದು ಅಂತ ನನ್ನ ಎಲ್ಲೂ ಪ್ರಶ್ನೆಯನ್ನು ಮಾಡಲಿಲ್ಲ. ಬಟ್ ನಾನು ಕಡಿಮೆ ಜನಾಂಗದವಾಗಿ ಇದ್ಕೊಂಡು ನಾನು ಅಲ್ಲಿ RSS ಅಲ್ಲಿ ಕೆಲಸವನ್ನು ಮಾಡ್ಕೊಬಂದಿದ್ದೀನಿ. ಈ ದೇಶದ ಬಗ್ಗೆ ಏನಾದ್ರು ಉಳಿವು ಇದ್ದರೆ RSS ಇಂದನೇ. ಇಲ್ಲಾಂತಂದರೆ ಪ್ರಿಯಾಂಕಾ ಗಾಂಧಿಯವರು ಮುಂಜಿ ಮಾಡಿಸ್ಕೋಬೇಕಾಗುತ್ತೆ, ನಾನು ನಮ್ಮ ಮಕ್ಕಳು ಮುಂಜಿ ಮಾಡಿಸ್ಬೇಕಾಗುತ್ತೆ. ಇದು ಎಚ್ಚರಿಕೆ ಗಂಟೆ ಆಗಿರುತ್ತೆ. ಇವತ್ತೇನಾದ್ರು ಅತಿ ಹೆಚ್ಚು ತೆಪ್ಟು, ಕಳ್ತನ ಆಗಲಿ, ಸುಳ್ತನ ಆಗಲಿ, ಮೋಸ, ದರೋಡೆ ಯಾವುದಾದ್ರು ಆಗ್ತಾಯಿದೆ ಅಂತಂದರೆ ಅದು ಬಾಂಬ್ ಹಾಕುವಂಥ ಕೆಲಸ ಇರ್ಬೋದು, ಬೇರೆ ಬೇರೆ ಕೆಲಸ ಇರ್ಬೋದು. ಅದು ಕೆಲವು ಮುಸ್ಲಿಮ್ಸ್ಗಳೇ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ಅವಾಯ್ಡ್ ಮಾಡೋದು ಬಿಟ್ಟು ಅವರು ನಮ್ಮ RSS ಬಗ್ಗೆ ಮಾತಾಡೋದು ಅಪರಾಧ, ತಪ್ಪಾಗುತ್ತೆ. ಈ ದೇಶದಿಂದ ಉಳಿಬೇಕು ಅಂತಂದರೆ, ದೇಶದಲ್ಲಿ ನಮ್ಮ ಹಿಂದೂಗಳು ಉಳಿಬೇಕು ಅಂತಂದರೆ, ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಈ ಲೆವೆಲ್ಗೆ ಬೆಳಿಬೇಕು ಅಂತಂದರೆ ಅದು RSS ಕಾರಣ. ಮುಂದೆನೂ ಹಂಗೆ ಇರ್ತೀವಿ, ಹಿಂದೆನೂ ಹಂಗೆ ಇದ್ದೀವಿ. 100 ವರ್ಷ ತುಂಬಿಸಿದ್ದೀವಿ ಒಂದು ಸಂಘಟನೆ ಅಂತಂದರೆ ಅದು ಕೆಪಾಸಿಟಿ ಏನು ಅಂತೇಳಿ ಎಲ್ಕ ಗೊತ್ತಿದೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅತಿರೇಕ ಮಾರಾದ್ರೆ ಏನೂ ಮಾಡೋಕ್ಕಾಗಿಲ್ಲ. ಇವನು ಒಬ್ಬನಿಂದ ಏನಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ನನ್ನ ಸ್ಪಷ್ಟವಿದೆ ಸಂದೇಶ. ಧನ್ಯವಾದಗಳು ಸರ್. ತಮ್ಮ ಹೆಸರು ಸರ್? ಬನ್ನಿ ಸರ್, ತಮ್ಮ ಹೆಸರು ಸರ್? ಅಂತೇಳಿ ಸರ್. ನಿಂಗರಾಜ್ ಅವರು. ಸರ್ ಹೇಳಿ ಸರ್, RSS ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಸರ್? ಅವ್ರು ಹೇಳೋದೇ ಇಲ್ಲ, ನಾವು ಎಲ್ಲ ತುಂಬ ದಿನದಿಂದ ನೋಡ್ತಿರುವಂಥದ್ದು. ಇದು ಒಂದು ಉತ್ತಮವಾದ ಸಂಘಟನೆ. ಸಮಾಜದಲ್ಲಿ ಜನಗಳನ್ನು ಯಾವ ರೀತಿ ಒಂದು ಉತ್ತಮವಾದಂಥ ರೀತಿಯಲ್ಲಿ ಪರಿವರ್ತನೆ ಮಾಡ್ಬೋದು ಅನ್ನುವಂಥದ್ದು ಒಂದು. ಈಗ ಆ ಥರ RSSನಲ್ಲಿ ಯಾವುದೇ ರೀತಿಯಾದಂಥ ಅನೈತಿಕ ಚಟುವಟಿಕೆಗಳಾದಂಥದ್ದು ಯಾವುದೂ ಇಲ್ಲ. ನಾವು ನೋಡಿದ್ದೀವಿ, ನಾವು ತುಂಬ ದಿನದಿಂದ ನಾವು ನೋಡಿರುವಂಥದ್ದು. ನಾವು ತುಂಬ ಅತಿ ಆಳದಲ್ಲಿ ನೋಡದೇ ಇದ್ರು ಒಂದು 15 ವರ್ಷದಿಂದ ನೋಡ್ತಾ ಇದ್ದೀವಿ. ಆ ಥರದ ಅನೈತಿಕ ಚಟುವಟಿಕೆಗಳನ್ನು ಮಾಡಿರುವಂಥ ಚಟುವಟಿಕೆಗಳು ಯಾವುದೂ ಇಲ್ಲ. ಉತ್ತಮವಾದಂಥ ರೀತಿಯಲ್ಲಿ ಸಮಾಜವನ್ನು ಪರಿವರ್ತನೆ ಮಾಡಿ ಮುಂದಿನ ಜನಾಂಗ ಯಾವ ರೀತಿ ಬಾಳಬೇಕು, ಬದುಕಬೇಕು, ಯಾವ್ಯಾವ ರೀತಿಯಲ್ಲಿ
ಸ್ಟೆಪ್ ಹೋಗಬೇಕು ಅಂತನ್ನುವಂಥದ್ದನ್ನು ಒಂದು ಉತ್ತಮವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ಮುಂದಿನ ಜನಾಂಗಕ್ಕೆ ಅದನ್ನು ಮಾರ್ಗದರ್ಶಕರಾಗಿ ಹೋಗ್ತಾ ಇರುವಂಥದ್ದು ಒಂದು ಒಳ್ಳೆ ಇದು ನಿದರ್ಶನ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಸರ್ ತಮ್ಮ ಹೆಸರು ಸರ್? ನಮ್ಮ ಹೆಸರು ಬಸವರಾಧ್ಯ ಅಂಥೇಳಿ. ಹೇಳಿ ಸರ್. ಈಗ ಏನಾಗಿದೆ ಅಂದರೆ ಈ ಆರ್ ಎಸ್ ಎಸ್ಸು 100 ವರ್ಷ ಸ್ವಲ್ಪ ಜೋರಾಗಿ ಮಾತಾಡಿ. 100 ವರ್ಷ ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಅದೇನಂದ್ರೆ ಎಲ್ರಿಗೂ 100 ವರ್ಷ ದಾಟ್ಬಿಡ್ತಲ್ಲ ಇದು, ಯಾವ ಸಂಘಟನೆಗಳು ದಾಟಿಲ್ವಲ್ಲ ಇಷ್ಟೊಂದು. ಏನಂದರೆ ಇದೊಂಥರ ಫೈರಿಂಗ್ ಅವ್ರಿಗೆ, ಅರ್ಥ ಆಯ್ತೇನು? ಈಗ ಅವರು ಏಕಾಏಕಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದಲ್ಲ, ಶಾಖೆಗೆ ಹೋಗ್ಬಿಟ್ಟು ಏನಾಗ್ತಾ ಇದೆ, ಅಲ್ಲಿ ಏನು ನಡೀತಾ ಇದೆ ಅಂತ, ಅಲ್ಲಿ ಏನು ಜಾತೀಯತೆ ಮಾಡ್ತಾರ ಏನು ಅಂತ ನೋಡಬೇಕು. ಎಲ್ಲ ಜಾತಿಯವರು ಇರ್ತಾರೆ ಆ ಸಂಘಟನೆಯಲ್ಲಿ, ಎಲ್ಲ ಜಾತಿಯವರು ಇದ್ದಾರೆ, ಕೆಳವರ್ಗದಿಂದ ಮೇಲ್ವರ್ಗದವ್ರಿಗೂ ಇದ್ದಾರೆ. ಇಲ್ಲಿ ಯಾರು ಅಲ್ಲಿ ಅಲ್ಲಿ ಆ ಶಾಖೆಗೆ ಹೋದಾಗ ಅಲ್ಲಿ ಕೀಳು ಮೇಲು ಅಂತ ಏನೂ ಇಲ್ಲ. ಒಂದು ಸಲ ಒಂದು ಭೇಟಿ ಮಾಡಿ ನೋಡಿ, ಎಂತೆಂಥವ್ರು ಭೇಟಿ ಮಾಡಿದ್ದಾರೆ. ಮಹಾತ್ಮ ಗಾಂಧಿಯವ್ರು ಭೇಟಿ ಮಾಡಿದ್ದಾರೆ, ನೆಹರು ಅವ್ರು ಭೇಟಿ ಮಾಡಿದ್ದಾರೆ, ಇಂದಿರಾ ಗಾಂಧಿಯವ್ರು ಭೇಟಿ ಮಾಡಿದ್ದಾರೆ. ಘಟಾನುಘಟಿಗಳು ಭೇಟಿ ಮಾಡಿದ್ರು ಇವ್ರಿಗೆ ಇನ್ನೂ ಅರಿವಾಗಿಲ್ಲ ಅಂದರೆ ಇವರು ಏನು ರಾಜಕೀಯ ಮಾಡ್ತಾರೆ? ಇವ್ರ ತಂದೆ ಅಂಥವರು ಶಾಖೆ ಬಗ್ಗೆ ಒಂದು ದಿನ ಮಾತಾಡಿಲ್ಲ. ಅರಿವಾಗಬೇಕು ಇವ್ರಿಗೂ. ಏಕಾಏಕಿ ಹಂಗೆ ತಪ್ಪು ತಿಳುವಳಿಕೆಯಲ್ಲಿ ಮಾತಾಡಬಾರ್ದು. ಶಾಖೆಯಲ್ಲಿ ಈ ಒಂದು ವಿಚಾರ ನಾನು ತಿಳುಮಟ್ಟಿಗೆ, ಈಗ ಕೊರೋನಾ ಬಂತು, ಸ್ವಯಂ ಸೇವಕರು ಹೇಳಿದ್ದು, ಸರ್ಕಾರ ಹೇಳಿತ್ತ ಇವ್ರಿಗೋ ಊಟ ಕೊಡಿ, ಅವ್ರಿಗೋ ನೀರು ಕೊಡಿ ಅಂತ. ಇವರು ಎಲ್ಲೆಲ್ಲಿ ಊಟ ತಿಂಡಿ ಇಲ್ಲದೆ ಹೋದವ್ರಿಗೆ ಹುಡ್ಕೊಂಡು ಹೋಗಿ ಕೊಡ್ತಾಯಿದ್ರು ಸಂಘಟನೆಯವರು. ಒಂದು ಕೇರಳದಲ್ಲಿ ಫ್ಲಡ್ಸ್ ಬಂತು, ಯಾರು ಬಂದರು ಅಲ್ಲಿ? ಅದು ಎಲ್ಲಿ ಅಪಘಾತಗಳಾದರೂ ಮೊದಲು ಧಾವಿಸೋ ಸಂಘದವರು ಅಂತ. ಸಂಘದವರು ಯಾವುದೇ ಇದಾದ್ರೂ ಎಮರ್ಜೆನ್ಸಿ ಆಗಲಿ ಸಂಘದವ್ರು ನಿಂತಿರ್ತಾರೆ. ಪೊಲೀಸ್ನವರಾಗಲಿ ಮಿಲ್ಟ್ರಿಯವರಾಗಲಿ ಬಂದು ನಿಲ್ಲೋಕ್ಕೂ ಮುಂಚೆ ಸಂಘಟನೆಯವ್ರು ನಿಂತಿರ್ತಾರೆ. ಯಾತಕ್ಕೋಸ್ಕರ? ನಮ್ಮ ದೇಶ, ನಮ್ಮ ಭಾರತ ಉಳಿಸ್ಲಿಕ್ಕೆ, ಹಿಂದುತ್ವ ಉಳಿಸ್ಲಿಕ್ಕೆ. ಒಂದು ಟೈಮ್ ಯಾರೇ ಆದರೂ ಅಷ್ಟೇ ಶಾಖೆಗೆ ಹೋಗ್ದೇ ಯಾರೂ ತಪ್ಪು ಮಾಹಿತಿನ ಕೊಡಬಾರ್ದು. ಒಂದು ಟೈಮ್ ಹೋಗಿ ನೋಡಿ. ನಾನು ಈಗ ನನ್ನ ಸಂಘಟನೆ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ನಾನು ಮಾತಾಡ್ತೇನೆ. ನಾನು ಒಬ್ಬ ಸ್ವಯಂ ಸೇವಕ, ನಾನು ಕಾರ್ಯಕರ್ತನಾಗಿ ನನ್ನ ಕೈಲಾದನ್ನು ಮಾಡ್ತಾಯಿದ್ದೇನೆ. ನನಗೆ ಹೆಲ್ತ್ ಇಶ್ಯೂಸ್ ಆದ್ರೂ ನನ್ನ ಕೈಲಾದನ್ನು ಮಾಡ್ತಾಯಿದ್ದೇನೆ. ಇದು ನನ್ನ ಇವತ್ತಿನ ಗುರಿ. ಯಾರೂ ಆರ್ ಎಸ್ ಎಸ್ ಬಗ್ಗೆ ತಿಳಿದೇ ಏನೂ ಮಾತಾಡಬಾರ್ದು. ಅವರು ನಮ್ಮ ದೇಶದ ದ್ರೋಹಿಗಳು, ಭ್ರಷ್ಟರು ಅಂತ ಹೇಳಬೇಕಾಗತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಜನತೆ. ಯುವ ಜನತೆಗೆ ಇದೊಂದು ಸಂದೇಶ. ಮುಂದಿನ ನಮ್ಮ ರಾಜ್ಯ ಉಳಿಬೇಕು, ನಮ್ಮ ದೇಶ ಉಳಿಬೇಕು ಅಂದರೆ ಘಟಾನುಘಟಿಗಳು ಇವತ್ತೊಂದಿನ ಒಂದು ಸಂಘ ಪರಿವಾರದಿಂದ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ಯೋಚನೆ ಮಾಡಬೇಕು ನಾವು. ಅಷ್ಟು ಸುಲಭ ಅಲ್ಲ. ಅದು ವಿಶ್ವನಾಯಕನಾಗಿದ್ದಾರೆ ಇವತ್ತೊಂದಿನ. ಸಂಘ ಏನು ಕಲಿಸುತ್ತೆ ಅನ್ನೋದನ್ನು, ಸಂಸ್ಕಾರ, ಸಂಸ್ಕೃತಿ, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮದು ಹಿಂದೂ ಅನ್ನೋದೊಂದನ್ನು ಕಲಿಸುತ್ತೆ. ಅದ್ರ ಬಗ್ಗೆ ತಿಳುವಳಿಕೆ ತಿಳಿದು ಮಾತಾಡೋದಕ್ಕೆ ನಾನು ಯಾರಿಗೆ ಆಗಲಿ ಅರ್ಥೈಸ್ಕೊಳ್ಳೋದಕ್ಕೆ ಹೇಳಿದ್ದೇನೆ ಅಷ್ಟೆ. ಇದು ನನ್ನ ಒಂದು ಕಳಕಳಿಯ ಮನವಿ. ಯಾರೇ ಆದರೂ ಅಷ್ಟೇ ಸಂಘಟನೆ ಬಗ್ಗೆ ಕೀಳಾಗಿ ಯಾರೂ ಮಾತಾಡಬೇಡಿ. ಇದು ನನ್ನ ಒಂದು ಕಳಕಳಿಯ ಮನವಿ. ತುಂಬ ಚೆನ್ನಾಗಿ ವ್ಯಾಖ್ಯಾನ ಕೊಟ್ಟರಿ ಸರ್. ಸರ್ ತಮ್ಮ ಹೆಸರು ಸರ್? ಮಧುಸೂದನ್ ಅಂತ. ಮಧುಸೂದನ್ ಅವರೇ ಹೇಳಿ ಸರ್, ನಿಮ್ಮ ಆರ್ ಎಸ್ ಎಸ್ ಬಗ್ಗೆ, ನೀವು ಕಂಡು ಆರ್ ಎಸ್ ಎಸ್ಸು ಅದ್ರ ಬಗ್ಗೆ ಹೇಳಿ ಸರ್. ಆರ್ ಎಸ್ ಎಸ್ ಅಂದರೆ ನೋಡಿ, ಇದು ಸ್ವಯಂ ಸೇವಕ ಸಂಘ. ಇದು ಯಾರೂ ಇದು ಮಾಡೋಕ್ಕಿಲ್ಲ, ಪ್ರತಿಯೊಬ್ಬರೂ ಬಂದು ಎಲ್ಲ ಇದು ಮಾಡಬೇಕು, ಸಹಬಾಳ್ವೆ. ಯಾಕೆಂದರೆ ಇದು 100 ವರ್ಷ ಆಗಿದೆ. ಇದು 100 ವರ್ಷ ಆಚರಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಈಗ ಕಾಂಗ್ರೆಸ್ ಅವ್ರಿಗೆ ಆಗ್ತಾಯಿಲ್ಲ. ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಅಂತ ನಿಮಗೆ ಗೊತ್ತು. ಯಾಕೆಂದರೆ ಇಂದಿರಾ ಗಾಂಧಿ ಕಾಲದಿಂದ, ರಾಜೀವ್ ಗಾಂಧಿ ಕಾಲದಿಂದ ಎಲ್ಲ ಬೆಳೆದು ಬಂದಿರೋದು. ಅವರು ಬೆಳೆಸೋಕ್ಕಾಗಿಲ್ಲ. ಈಗ ಪ್ರಿಯಾಂಕಾ ಖರ್ಗೆ ಬ್ಯಾನ್ ಮಾಡಬೇಕು ಅಂತ ಇದ್ದಾರೆ. ಏನಕ್ಕೆ ಬ್ಯಾನ್ ಮಾಡ್ತಾರೆ? ನಮ್ಮನ್ನು ಮುಟ್ಟಕ್ಕಾಗೋದಿಲ್ಲ, ಸ್ವಯಂ ಸೇವಕರನ್ನ ಮುಟ್ಟಕ್ಕಾಗೋದಿಲ್ಲ ಯಾವುದೇ ಕಾರಣಕ್ಕೂ. ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಮುಟ್ಟಕ್ಕಾಗಲ್ಲ. ನಮ್ಮ ಸ್ವಯಂ ಸೇವಕ ಇದು ಮಾಡ್ಕೊಂಡು ಮುಟ್ಟಕ್ಕಾಗಲ್ಲ. ನಾವು ದುಡ್ಡು ಕೊಟ್ಟು ಎಲ್ಲ ಇದು ಮಾಡ್ತಾಯಿಲ್ಲ, ಪ್ರೀತಿಯಿಂದ ಎಲ್ಲನೂ ನಾವು ಸಂಘದಿಂದ ಮಾಡ್ತಾಯಿದ್ದೀವಿ. ಏನಣ್ಣ? ನಾವು ದುಡ್ಡು ಕೊಟ್ಟು ಏನು ಇದು ಮಾಡ್ತಾಯಿಲ್ಲ, ಪ್ರೀತಿಯಿಂದ ಎಲ್ಲರೂ ಸ್ವಯಂ ಸೇವಕರನ್ನ ಮಾಡ್ತಾಯಿದ್ದೀವಿ. ಈ ರೀತಿ ಪ್ರಿಯಾಂಕಾ ಖರ್ಗೆಗೆ ನಾವು ಧಿಕ್ಕಾರ ಹೇಳ್ತೀನಿ. ಅವ್ರು ರಾಜೀನಾಮೆ ಕೊಡಲೇಬೇಕು. ಈ ಸರ್ಕಾರ ಧಿಕ್ಕಾರ ಹಾಕ್ತೀನಿ. ಈ ಪ್ರಿಯಾಂಕಾ ಖರ್ಗೆ ತುಂಬ ದಬ್ಬಾಳಿಕೆ ಜಾಸ್ತಿ ಆಯಿತು. ಮತ್ತು ಡಿ ಕೆ ಶಿವಕುಮಾರ್ದು ದಬ್ಬಾಳಿಕೆ ಜಾಸ್ತಿ ಆಯಿತು. ಇದರಿಂದ ನಾನು ಹೇಳ್ತೀನಿ, ನಮ್ಮ ಸ್ವಯಂ ಸೇವಕರ ಸಂಘಕ್ಕೆ ಎಲ್ಲರೂ ಒಗ್ಗೂಡಿಕೊಂಡು ಜೈ ಹಿಂದ್, ಒಂದೇ ಮಾತರಂ.
ಒಂದೇ ಮಾತರಂ, ಒಂದೇ ಮಾತರಂ, ಜೈ ಕರ್ನಾಟಕ. ಸರ್ ತಮ್ಮ ಹೆಸರು ಸರ್? ನಮ್ಮ ಹೆಸರು ವೈರ್ಮುಡಿ ಅಂತ, ಹೇಳಿ ಸರ್. ನಾವು ಮಂಡ್ಯ ಜಿಲ್ಲೆ. ಇದು ಪ್ರಿಯಾಂಕಾ ಖರ್ಗೆ ಅವರ ವಿಷಯದಲ್ಲಿ ಇದು ತುಂಬ ರಾಂಗ್ ಅನ್ನಿಸ್ತಾ ಇದೆ. ಯಾಕೆಂದರೆ ಸ್ವಯಂ ಸೇವಕರು ಅಂದರೆ RSS ಅಂದರೆ ಅದೇನು ಇವತ್ತೇನು ಹುಟ್ಟಿರುವಂಥದ್ದಲ್ಲ, ಇವತ್ತು ಸಂಘಟನೆ ಪ್ರಾರಂಭ ಮಾಡಿರೋದಲ್ಲ, ಅದು 100 ವರ್ಷಗಳ ಕಾಲ ಆಗಿದೆ. ಅದರಲ್ಲಿ ಆ ಸಂಘಟನೆಯನ್ನು ಕಂಡಿರುವಂಥವರು ಸುಮಾರು ಇಂದಿರಾ ಗಾಂಧಿ ಮೇಡಮ್ ಅವರು ಕೂಡ ಆ ಸಂಘಟನೆಯನ್ನು ಕಂಡು ಅವತ್ತು ಕೂಡ ಆ ಸಂಘಟನೆಯನ್ನು ಒಂದು ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಕೂಡ ಅದನ್ನು ಮತ್ತೆ ಅದನ್ನು ಸ್ವಯಂ ಸೇವಕರ ಸಂಘಟನೆಯನ್ನು ಅವರೇ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದಂಥದ್ದನ್ನು ನಾವು ಕಂಡಿದ್ದೀವಿ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಿರೋ ವಿಚಾರ ಅಂದಾಗ ಅವ್ರಿಗೆ ಪಾಪ ಎಲ್ಲೋ ಅವರ ವೈಯಕ್ತಿಕ ವಿಚಾರ, ವೈಯಕ್ತಿಕ ಬುದ್ಧಿ, ವೈಯಕ್ತಿಕ ಮಾಧ್ಯಮದಿಂದ ಅವ್ರು ಏನು ಮಾತಾಡಿಲ್ಲ. ಅವ್ರನ್ನ ಎಲ್ಲೋ ಒಂದು ಕಡೆ ರಾಜಕೀಯ ವಿಚಾರ ಅಂತ ಬಂದಾಗ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಯಾರೂ ಕೂಡ ಬೇರೆಯವ್ರಿಗೆ ಮಾತಾಡೋ ವಿಚಾರವನ್ನು ಮಾತನಾಡ್ತಾಯಿಲ್ಲ. ಯಾಕೆಂದರೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಮಾತಾಡಿಲ್ಲ. ಎಲ್ಲ ಜಿಲ್ಲೆಯಲ್ಲೂ ಸ್ವಯಂ ಸೇವಕರ ಸಂಘದ್ದು ಅವರವರ ಕಾರ್ಯಗಳನ್ನು ಮಾಡ್ಕೊಂಡೋಯ್ತವ್ರೆ. ಆದರೆ ನಮ್ಮ ಗುಲ್ಬರ್ಗ ಜಿಲ್ಲೆ ಅಂತ ಬಂದಾಗ ಅದು ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲೇ ಇವತ್ತು ಅದನ್ನು ಒಂದು ಅಸ್ತಿತ್ವವನ್ನು ಅಳಿಸುವಂಥ ಕೆಲಸವನ್ನು ಮಾಡ್ತಾ ಇರೋದು. ಇದು ಪ್ರಿಯಾಂಕಾ ಖರ್ಗೆ ಅವರ ವಿಚಾರದಲ್ಲಿ ಅದು ರಾಂಗ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ಇನ್ನೂ ಒಂದು ಮಾತು ಹೇಳಿದ್ರು, ಇವ್ರಿಗೆ RSSನವ್ರಿಗೆ ದುಡ್ಡು ಎಲ್ಲಿ ಬರುತ್ತೆ ಅಂತ ಕೇಳಿದ್ರು. ಅದು ಪ್ರಶ್ನೆ ನಾನು ನೋಡಿದೆ ನಾನು TV ಮಾಧ್ಯಮದಲ್ಲಿ. RSSನವ್ರಿಗೆ ಎಲ್ಲಿ ಬರುತ್ತೆ ಅಂತಂದರೆ, ಅವರು 100 ವರ್ಷಗಳ ಕಾಲ ಸಂಘಟನೆಯನ್ನು ಭದ್ರಪಡಿಸ್ಕೊಂಡು ಅವರವರ ಎಲ್ಲ ಗುಂಪಲ್ಲಿ ಅವರವರೇ 150,000 ಇಷ್ಟಿಷ್ಟು ಸಂಘಟನೆಗಳ ದುಡ್ಡನ್ನು ಕಲೆಕ್ಟ್ ಮಾಡಿ ಸಂಘವನ್ನು ಬೆಳೆಸಿ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ. ಪಾಪ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಗೊತ್ತಿಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಏನು ಗೊತ್ತಿದೆ? ಪಾಪ ಅವ್ರ ತಂದೆಯವರು ಮಾಡಿಟ್ಟಿರುವಂಥದ್ದು ಬೇಕಾದಷ್ಟಿದೆ. ಅವರೇನೇನು ಮಾಡಿಲ್ಲ ಪ್ರಿಯಾಂಕಾ ಖರ್ಗೆ ಅವರು, ಅವ್ರ ಹೆಸರು ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಅವ್ರ ತಂದೆ ಹೆಸರು ಹೇಳಿಲ್ಲ ಅಂದರೆ ಪ್ರಿಯಾಂಕಾ ಖರ್ಗೆ ಇವತ್ತು ಒಂದು ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟು ಆಗೋದಿಲ್ಲ ಅಂತ ನಮ್ಮ ಅನಿಸಿಕೆ ಇದೆ. ಆದರೂ ಕೂಡ ಅವ್ರು ದುಡ್ಡು ಮಾಡಿಟ್ಟವ್ರೆ ಅಂತ ಇದು ಸಂಘಟನೆಯವ್ರ ಮೇಲೆ ಇವೆಲ್ಲ ಗೂಬೆ ಕೂರಿಸೋದು ಸರಿಯಲ್ಲ. ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇವ್ರ ವಿರುದ್ಧ ಇವ್ರ ಪರ ಯಾರೂ ಬಂದೇ ಇಲ್ಲ. ರಾಜ್ಯದಲ್ಲಿ ಎಲ್ಲ ಕಾಂಗ್ರೆಸ್ ಲೀಡ್ರುಗಳು ಎಲ್ಲೆಲ್ಲ ಯಾವುದೇ ಲೀಡ್ರುಗಳು ಕೂಡ ಇವ್ರ ಪರ ಬಂದೇ ಇಲ್ಲ, ಇವ್ರ ಪರ ಮಾತನ್ನೇ ಆಡ್ತಾಯಿಲ್ಲ. ಎಲ್ಲ ಒಂದು ಸ್ವಲ್ಪ ಮಾತಾಡ್ತಾ ಇರೋರ ವಿಚಾರವಾಗಿ ಅಂದರೆ ನಮ್ಮ ಇವರು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರೇ ಸ್ವಲ್ಪ ಅವ್ರ ಪರವನ್ನು ವಹಿಸ್ಕೊಂಡು ಮಾತಾಡ್ತಾ ಇರುವಂಥದ್ದು. ಮತ್ತು ನಮ್ಮ ಇನ್ನೊಂದು ಹೇಳಬೇಕಾಗುತ್ತೆ, ಆ ಪ್ರದೀಪ್ ಈಶ್ವರ್ ಅವನ ನಾನು ಅರೆ ಹುಚ್ಚ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಅವನು ಅರೆ ಹುಚ್ಚನ ಥರನೇ ಮಾತಾಡ್ತಾನೆ. ಅವ್ನಿಗೆ ಯಾರೂ ಲೆಕ್ಕಕ್ಕಿಲ್ಲ. ಪಾಪ ಮೋದಿ ಅಂದರೆ ಮೋದಿ ಅಂತ ಹೆಸರಿಡ್ದು ಮಾತಾಡ್ತಾನೆ. ಆ ಮೋದಿ ಅಂದರೆ ಪಾಪ ಆ ಮೋದಿಗೆ ಸರ್ವಿಸ್ ಆಗಿರುವಷ್ಟು ಇವ್ರಿಗೆ ಏಜ್ ಆಗಿಲ್ಲ. ನಾನು ಇದನ್ನು ನೇರವಾಗಿ ಹೇಳ್ತೀನಿ ಪ್ರದೀಪ್ ಈಶ್ವರ್ ಅವ್ರಿಗೆ. ನಾನು ಅಲ್ಲಲ್ಲೇ ಕಮೆಂಟ್ ಆಗ್ತಾನೆ ಇರ್ತೀನಿ ಪ್ರದೀಪ್ ಈಶ್ವರ್ ಅವ್ರಿಗೆ. ಅವನೊಬ್ಬ ಅರೆ ಹುಚ್ಚ. ಅವನೆಲ್ಲೋ ಇವತ್ತು ಲಾಟ್ರಿ ಟಿಕೆಟಲ್ಲಿ ಗೆದ್ದಿರುವಂಥ ಪ್ರದೀಪ್ ಈಶ್ವರು ಯಾರ ಬಗ್ಗೆ ಏನು ಮಾತಾಡಬೇಕು, ಗೌರವ ಕೊಡಲ್ಲ. ಗೌರವ ಗಂತೆ ಇಟ್ಕೊಂಡ್ರೆ ಏನೋ ಮುಂದಿನ ದಿನದಲ್ಲಿ ಅವರು ಒಂದು ಸ್ವಲ್ಪ ಲೆಕ್ಕಾಚಾರದಲ್ಲಿ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇರ್ತೀನಿ. ಸರ್ ತಮ್ಮ ಹೆಸರು ಸರ್? ನಾನು ಮಂಜುನಾಥ್ ಅಂತೇಳಿ. ಹೇಳಿ ಸರ್. ಪ್ರಿಯಾಂಕಾ ಖರ್ಗೆ ಅವರು ಏಕಾಏಕಿ ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲ ಸೇರಿ RSSನ್ನು ಬ್ಯಾನ್ ಮಾಡಬೇಕು ಅಂತ ಒಂದು ಮಾತು ಹೇಳಿದ್ರು. ನಾವು ಇಲ್ಲೂ ಕೂಡ ಅಭಿಯಾನ ಮಾಡಿದ್ವಿ, ಐ ಲವ್ RSS ಅಭಿಯಾನ ಅಂತೇಳಿ. RSS ಬಗ್ಗೆ ತಲಾ ಬುಡ ಎರಡೂ ಗೊತ್ತಿಲ್ಲದೇ ಇದ್ದಂಥ ವ್ಯಕ್ತಿಗಳು ಅದ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ. ಯಾಕೆಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ಈಗ 100 ವರ್ಷ ಆಯ್ತಾ ಬರ್ತು. ಸಂಘ ಶತಾಬ್ದಿ ಅಂತ ಅಂದ್ಬಿಟ್ಟು ಎಲ್ಲ ಕಡೆಯೂ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾನೆ ಇದ್ವಿ. ಇವರೇನು ಮಾಡಿದ್ರು, ಸಂಘ ಯಾವುದೇ ಕಾರಣದಲ್ಲಿ ಒಂದು ರಿಯಾಕ್ಷನ್ ಕೊಟ್ಟಿಲ್ಲ. ಯಾಕೆಂದರೆ ನಾನು ಸಂಘದ ವಕ್ತಾರನೂ ಅಲ್ಲ. ಯಾಕೆಂದರೆ ಸಂಘದ ಶಿಕ್ಷಣ ಪಡ್ಕೊಂಡಿರತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಹೇಳ್ತೀನಿ, ಯಾವತ್ತೂ ಕೂಡ ಜನನಿ ಜನ್ಮಭೂಮಿ, ನನಗೆ ನನ್ನ ತಾಯಿ ಮತ್ತು ಜನ್ಮಭೂಮಿ ಎರಡೂ ಕಣ್ಗಳಿದ್ದಂಗೆ ಭಾರತ್ ಮಾತೆಗೆ ಜೈನದು ಹೇಳ್ಕೊಡ್ತಾರೆ ಹೊರತು ಇನ್ನೇನು ಹೇಳ್ಕೊಡಲ್ಲ. ಅಲ್ಲಿ ಯಾರಿಗೆ ಧಿಕ್ಕಾರಕ್ಕೆ ಹೋಗೋದಾಗಿರಲಿ, ಯಾವ ವ್ಯಕ್ತಿಗೆ ಜೈಕಾರಕ್ಕೆ ಹೋಗೋದಾಗಿರಲಿ ಯಾವುದೇ ಇಲ್ಲ. ಇವರು ಏನಕ್ಕೆ ಅಂತಂದರೆ ಇವತ್ತು ಅಲ್ ಖೈದಾ, ಹಿಜ್ಬುಲ್ ಮುಜಾಹಿದ್ದೀನ್ ದೊಡ್ಡ ದೊಡ್ಡ ಸಂಘಟನೆ ಕಮಾಂಡರ್ಗಳು ಸಾಕಷ್ಟು ಲೈವ್ ವಿಡಿಯೋಗಳಲ್ಲಿ ಎಲ್ಲಿವರೆಗೆ RSS ಸಕ್ರಿಯವಾಗಿ ಭಾರತದಲ್ಲಿ ಇರ್ತದೋ ಅಲ್ಲಿವರೆಗೆ ನಾವು ಗಜವಾಯಿ ಏನು ಮಾಡೋಕ್ಕಾಗಲ್ಲ. ಇದು ಭಾಳ ಕಷ್ಟ. 10 ಕೋಟಿ ಸ್ವಯಂ ಸೇವಕರನ್ನ ಹೊಂದಿರತಕ್ಕಂಥ ಒಂದು ಸಂಸ್ಥೆ. 1 ಗಂಟೆಗೆ ಕರೆ ಕೊಟ್ಟರೆ 5 ಕೋಟಿ ಜನ ಒಂದು ಕಡೆ ಸೇರಿ ದೇಶದ ಪರ ಹೋರಾಡುವಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಇರೋವರೆಗೂ ನಮ್ಮ ಬೇಳೆಕಾಳು ಬೇಯಲ್ಲ ಅಂತೇಳಿ ಎಲ್ಲ ಕಡೆ ಹೇಳಿದ್ದಾರೆ. ಏಕೆಂತಂದರೆ ಬಾಂಗ್ಲಾದಲ್ಲಿ ನಡೆದಂತಹ ಆಂತರಿಕ ಕಲಹನ ಗಮನಿಸಿದ್ದೀವಿ, ಶ್ರೀಲಂಕಾದಲ್ಲಿ ನಡೆದಂಥ ಆಂತರಿಕ ಕಲಹಗಳು ನಾವು ಗಮನಿಸಿದ್ದೀವಿ. ಮತ್ತು
ಏನು ಇಂಗ್ಲೆಂಡಲ್ಲಿ ಇವತ್ತೇನು ನಡೀತದೆ, ಬ್ರಿಟಿಷರೇ ಭಾರತ ಇಂಗ್ಲೆಂಡನ್ನು ಬಿಟ್ಟು ತೊಲಗಿ ಅಂತೇಳಿ ಅಲ್ಲೇ ಅಕ್ರಮ ವಲಸಿಗರುಗಳು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಅಂತಂದರೆ ಜಗತ್ತಿನಲ್ಲಿ ಒಂದು ರ್ಯಾಡಿಕಲ್ ಇನ್ಸ್ಟಿಟ್ಯೂಷನ್ಸು ಮತ್ತು ಏನು ಇವಿದ್ದಾವೆ ಸಂಘಟನೆಗಳು ಒಂದು ಕಡೆಯಿಂದ ಒಂದು ರೂಟ್ ಲೆವೆಲಿಂದ ಕೆಲಸ ಮಾಡ್ಕೊಬತ್ತಾ ಇದ್ದೇವೆ. ಏಕೆಂತಂದರೆ ಗಜವಾಯ ಹಿಂದ್ ಮಾಡೋಂಥ ಒಂದು ಹುನ್ನಾರ ಇತ್ತು. ಏಕೆಂದರೆ ಇಡೀ ಹಿಂದೂಸ್ತಾನವನ್ನು ಇಸ್ಲಾಮೀಕರಣ ಮಾಡಬೇಕು ಅನ್ನೋ ಇದ್ರದ್ದಿತ್ತು. ಏಕೆಂದರೆ ಸ್ವತಂತ್ರ ಆದ ನಂತರ ಇಂಡಿಯಾ ಪಾಕಿಸ್ತಾನ ಬೈಫರ್ಗೇಷನ್ ಆದಾಗ ಹಿಂದೂಗಳಿಗೆ ಹಿಂದೂಸ್ತಾನ, ಮುಸಲ್ಮಾನರ ಪಾಕಿಸ್ತಾನ ಅಂತಲೇ ಇರೋದು ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಏಕೆಂತಂದರೆ ಅಂಬೇಡ್ಕರ್ ಅವರ ಹೆಸರನ್ನು ಬಳಸ್ಕೊಂಡು ಪ್ರಿಯಾಂಕಾ ಖರ್ಗೆ ಮತ್ತು ಕಾಂಗ್ರೆಸ್ ನಾಯಕರು ನಾಚಿಕೆ ಆಗಬೇಕು ಅವ್ರಿಗೆ. ಅಂಬೇಡ್ಕರ್ ಸತ್ತಾಗ ಅವರ ಶವವನ್ನು ಮುಂಬೈಗೆ ತರಲಿಕ್ಕೆ ವಿಮಾನಕ್ಕೆ ಕಾಸು ಕೊಡಲಿಲ್ಲ ಅವರು, ಅದನ್ನು ವಸೂಲಿ ಮಾಡ್ಕೊಂಡ್ರು. ಇದನ್ನೇ ನಾವು ಹೇಳ್ತಾ ಇಲ್ಲ, ನಾವು ಹೇಳಿದ್ರೆ ರಾಜಕೀಯ ಅಂತ ಹೇಳ್ಬಿಡ್ತಾರೆ. ಇದನ್ನೇ ಅವ್ರದ್ದೇ ಪಕ್ಷದ ಸ್ಪೀಕರ್ ಆಗಿದ್ದಂಥ ರಮೇಶ್ ಕುಮಾರ್ ಅವರು ಸೆಷನಲ್ಲಿ ಹೇಳ್ತಾರೆ, ಮಹತ್ವಗೆ ಏನೋ ಅಂಬೇಡ್ಕರ್ ಅವರಿಗೆ ಕೊಡಬಾರ್ದು, ಹಿಂಸೆ ಕೊಟ್ವಿ ನಾವು ಅಂಥೇಳಿ. ಅವರ ಬದುಕಿರೋರಿಗೆ ಅವ್ರಿಗೆ ಭಾರತ ರತ್ನ ಕೊಡೋಂಥ ಕೆಲಸ ಮಾಡಲಿಲ್ಲ. ನೆಹರು ಅವ್ರ ಪಾಡಿಗೆ ಅವ್ರು ಭಾರತ ರತ್ನ ತಗೊಂಡ್ರು, ಇಂದಿರಾ ಗಾಂಧಿ ಅವ್ರ ಪಾಡಿಗೆ ಅವ್ರು ಭಾರತ ರತ್ನ ತಗೊಂಡ್ರು, ಮತ್ತು ಏನು ರಾಜೀವ್ ಗಾಂಧಿ ಅವ್ರಿಗೂ ಭಾರತ ರತ್ನ ತಗೊಂಡ್ರು. ಎಲ್ಲೂ ಕೂಡ ನಮ್ಮ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಬೇಕು ಅನ್ನೋ ಒಂದು ಮನಸ್ಸೂ ಇರಲಿಲ್ಲ. ಅಲ್ಲಿಗೆ ವಿ ಪಿ ಸಿಂಗ್ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಬರಬೇಕಾಯ್ತು, ಆವಾಗ ಕೊಟ್ಟಿದ್ದು. ಎಲ್ಲೆಲ್ಲಿ ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿದರು ಹೇಳಿ, ಅವ್ರದ್ದು ಗ್ಲೋಬಲ್ ಎಕನಾಮಿಕ್ಸಿಗೆ ಸಂಬಂಧಪಟ್ಟಂಥ ಇದನ್ನು ಮುಂಬೈನಲ್ಲಿ ಸುಟ್ಟಾಕ್ತಾರೆ ಕಾಂಗ್ರೆಸ್ಸಿಗರು ಹೇಳಿ, ಅವ್ರ ಸಂಸ್ಕಾರಕ್ಕೂ ಕೊಡಲ್ಲ. ಮತ್ತು ನೆಹರು ಅವರು 2 ಸಲ ಚುನಾವಣೆ ನಿಂತಾಗಲೂ ಕೂಡ ಸ್ವತಃ ಅವರೇ ಕ್ಯಾಂಪೇನ್ ಮಾಡಿ ಸೋಲಿಸ್ತಾರೆ. ಆ ಅಂಬೇಡ್ಕರ್ ಅವರ ವಿರುದ್ಧ ಗೆದ್ದಂಥ ವ್ಯಕ್ತಿ ಏನೂ ಸಾಧನೆ ಮಾಡೋದು ಹೋದರೆ ಅವರಿಗೆ ಪದ್ಮಭೂಷಣ ಕೊಡ್ತಾರೆ. ಅಂದರೆ ಅಂಬೇಡ್ಕರ್ ಬಗ್ಗೆ ಅವ್ರಿಗೆ ಎಷ್ಟು ಕೋಪ ಇರಬೇಕು ಅನ್ನೋದು ತಿಳ್ಕೊಳ್ಳಿ. ಇವತ್ತು ನಾಚಿಕೆ ಆಗಬೇಕು. ಅಂಬೇಡ್ಕರ್ ಅವರ ಫೋಟೋವನ್ನು, ಅಂಬೇಡ್ಕರ್ ಹೆಸರನ್ನ ಇವತ್ತು ಬಳಸ್ಕೊಂಡು ನಾವು ದಲಿತ ಸಂಘರ್ಷ ಸಮಿತಿ ಅಂತ ಹೇಳ್ತಾರಲ್ಲ, ನಾನು ಕೇಳ್ತೀನಿ, ಇವತ್ತು ದಲಿತ ಸಂಘರ್ಷ ಸೇನೆ ಸ್ವಾಮಿ ನಿಮ್ಮದೇ ಒಂದು ಕೋಮಿನ ಅಖಂಡ ಶ್ರೀನಿವಾಸ ಮನೆಗೆ ಬೆಂಕಿ ಇಟ್ಟಿದ್ರಲ್ಲ ಸ್ವಾಮಿ, ಎಲ್ಲೋಗಿದ್ರಿ ನೀವು? ನಿಮ್ಮದೇ ಜನಾಂಗದ ಒಂದು ಅಕ್ಕಿ ಪಿಕ್ಕಿ ಹೆಣ್ಮಗು ದಲಿತ ಸಮುದಾಯಕ್ಕೆ ಸೇರಿದ್ದು, ಆ ಹೆಣ್ಮಗುಗೆ ಅತ್ಯಾಚಾರ ಆದಾಗ ಒಂದು ಕನಿಷ್ಠ ಒಂದು ಪ್ರಿಯಾಂಕಾ ಖರ್ಗೆ ಅವರು ಅವ್ರ ಮನೆಗೆ ಹೋಗಿ ಒಂದು ಸಾಂತ್ವನ ಹೇಳಲಿಲ್ಲ, ಮತ್ತು ಒಂದು ಪರಿಹಾರ ಕೊಡಲಿಲ್ಲ. ಎಲ್ಲೋಗಿದ್ರು ಸ್ವಾಮಿ ನೀವು? SCP TSP ಹಣ ದುರ್ಬಳಕೆ ಮಾಡ್ಕೊಂಡ್ರು ಎಲ್ಲ ಕಡೆನೂ. ಇವತ್ತು ದಲಿತರ ಹಾಸ್ಟ್ಲುಗಳಲ್ಲೂ ಕೂಡ ಏನಿಲ್ಲ, ಹಾಸಿಗೆಗಳಿಲ್ಲ, ದಿಂಬಿಲ್ಲ. ಎಲ್ಲೋಗಿದ್ರು ಸ್ವಾಮಿ ನೀವು? ಇದು ಪ್ರವಾಕಲ್ವಾ? ಇದು ಖರ್ಗೆ ಸೇನೆ, ದಲಿತ ಸೇನೆ ಅಲ್ಲ, ಖರ್ಗೆ ಸೇನೆ ಇದು. ಖರ್ಗೆ ಅವರು ಏನಪ್ಪ ಅಂತಂದರೆ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದಿಂದ ಬಿಹಾರದ ಎಲೆಕ್ಷನ್ಗೆ ದುಡ್ಡು ಹೋಯಿತು, ನೆಕ್ಸ್ಟ್ ತೆಲಂಗಾಣ ಎಲೆಕ್ಷನ್ಗೆ ವಾಲ್ಮೀಕಿ ಹಣದ ದುಡ್ಡು ಹೋಯಿತು, ರಸ್ತೆಗಳು ಗುಂಡಿ ಬಿದ್ದುಬಿಟ್ಟಿದ್ದಾವೆ, ನಿತ್ಯ ನಿರಂತರವಾಗಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತದೆ. ಕಳೆದ 4 ತಿಂಗಳಲ್ಲಿ 947 ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ. ನೆನ್ನೆನೂ ಬೆಂಗಳೂರಲ್ಲಿ 2-3 ಇನ್ಸಿಡೆಂಟ್ಗಳಾಗಿದ್ದಾವೆ. ಇವತ್ತು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ರೀಲ್ಸು ಇದರಲ್ಲಿ ತಲ್ಲೀನರಾಗಿ ಎಲ್ಲ ಕಟೌಟು ಪೋಸ್ಟ್ಲಿದ್ದಾರೆ ಹೊರತು ಅವರಿಂದ ಯಾವುದೇ ಒಂದು ನ್ಯಾಯವನ್ನು ನಿರೀಕ್ಷೆ ಮಾಡಲಿಕ್ಕೆ ರಾಜ್ಯ ಜನ ಇಲ್ಲ. ಇವತ್ತು ಯಾಕೆಂದರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ನೋಡಿ ಬಂದಾಗ ಯಾವ ತೆರಿಗೆದಾರ ಈಗ ಬಯೋಕಾನ್ ಮುಖ್ಯಸ್ಥ ಅವರೇ ಹಾಕೊಂಡು ಅವರೇ ರೆಡಿ ಮಾಡಿಸ್ಕೊತಾ ಇದ್ದಾರೆ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಇವತ್ತು ನೋಡಿ ಎಷ್ಟು ಟಾಯ್ಲೆಟ್ಗಳು ಕಟ್ಸ್ಕೊಟ್ರು, ಎಷ್ಟು ಮನೆಗಳು ಕಟ್ಸ್ಕೊಟ್ರು, ಎಷ್ಟು ಟ್ಯಾಕ್ಸ್ ಕೊಡ್ತಾರೆ ಅನ್ನೋದನ್ನ ಲೆಕ್ಕ ಹಾಕ್ಬಿಟ್ರೆ ಅತಿ ಹೆಚ್ಚು ಟ್ಯಾಕ್ಸ್ ಪೇಯರ್ ಅವರು. ಇನ್ಫೋಸಿಸ್ಸು ದೊಡ್ಡ ಸಂಸ್ಥೆ, ಆ ಸಂಸ್ಥೆನ ಬೃಹಸ್ಪತಿನ ಅಂದರೆ ಉದ್ಯೋಗದಾತರನ್ನ ಮಾತಾಡಬೇಕಾದ್ರೆ ಇವರಿಗೆ ನಾಲ್ಗೆಗೆ ಲಗಾಮ್ ಇಟ್ಕೊಂಡು ಮಾತಾಡಬೇಕು. ಇವತ್ತು ನಡೀತಿರ್ತಕ್ಕಂಥ ಏನು ಸಂಘ ಏನಿದೆ ಇದು ಆನೆ ಇದ್ದಂಗೆ. ಸಂಘ ಎಷ್ಟೇ ನಾಯಿಗಳು ಬೊಗಳಿದ್ರು ಕೂಡ ಆನೆ ಅದರ ಪಾಡಿಗೆ ಅದು ನಡೆದುಕೊಂಡಿದ್ರೆ ದಾರಿಗೆ ಹೋಯ್ತು. ಯಾಕೆ ಅಂತಂದರೆ ಅದಕ್ಕೆ ಧ್ಯೇಯ ಇದೆ, ರಾಷ್ಟ್ರೀಯತೆ ಇದೆ. ರಾಷ್ಟ್ರ ಮೊದಲು ಅಂತ ಅನ್ನೋದು, ಯಾವುದೇ ಪೊಲಿಟಿಕ್ಸ್ ಇಲ್ಲ. ಸುನಾಮಿ, ಪ್ರವಾಹ, ಬೆಂಕಿ, ಬಿರುಗಾಳಿಯಿಂದ ಟ್ರೈನ್ ಆಕ್ಸಿಡೆಂಟು, ಏರ್ ಕ್ಲಾಶ್ಗಳು, ಕೋವಿಡ್ ಬಂದಂಥ ಸಂದರ್ಭದಲ್ಲೂ ಅವರ ಕುಟುಂಬದವರೇ ಆ ಕೋವಿಡ್ನಿಂದ ಸತ್ತಂಥ ಜನಗಳ ಹೆಣ ಮುಟ್ಟಲಿಲ್ಲ ಅಂತಂದಾಗ ನಮ್ಮ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರುಗಳು ಹೋಗಿ PPE ಕಿಟ್ ಹಾಕೊಂಡು ಎಲ್ಲನ ಹಾಕೊಂಡು ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಿದ್ದೀವಿ. ಡೈಲಿ 100-200 ಜನಕ್ಕೆ ಊಟಗಳನ್ನ ಮಾಡಿಸಿದ್ವಿ. ಇದು ನಮ್ಗೆ ಸಂಘ ಕಲಿಸ್ಕೊಟ್ಟಂಥ ಒಂದಿದು ಸೇವೆಯೇ ಒಂದು ಇದಕ್ಕೋಸ್ಕರ ಸ್ವಾರ್ಥಕ್ಕಾಗಿ ನಾವೇನೂ ಮಾಡಿಲ್ಲ. ಬಂದಾಗ ನನ್ನ ತಾಯಿ ಮತ್ತು ನನ್ನ ಭಾರತ ಮಾತೆ ಎರಡಕ್ಕೂ ನಾವು ಜೈ ಅಂತೀವಿ. ಯಾವುದೇ ವ್ಯಕ್ತಿಗೆ ನಾವು ಜೈ ಅನ್ನೋಕ್ಕಿಲ್ಲ, ಧಿಕ್ಕಾರ ಅನ್ನೋಕ್ಕೂ ಹೋಗಿಲ್ಲ. ಅವರು ಏನು ಇವತ್ತು ದಲಿತ ಸಂಘರ್ಷ ಸೇನೆಯಿಂದ ಮಾಡ್ತಾಯಿದ್ದಾರೆ, ಸಂತೋಷ ಮಾಡಲಿ. ಆದರೆ ಜಿದ್ದಿಗೆ ಬೀಳಬೇಡಿ. ಸಂಘ ಯಾರ ಹತ್ರನೂ ಜಿದ್ದಿಗೆ ಬೀಳೋಕ್ಕೆ ಹೋಗಲ್ಲ ಹೇಳಿ. ನಿಮ್ಮ ಹತ್ರ ಕಾಂಪೀಟ್ ಮಾಡೋಕ್ಕಾಗಲ್ಲ. ನೀವು ಮಾಡಿ, ನಿಮಗೂ ಹಕ್ಕಿದೆ ಹೇಳಿ. ನೀವು ನಮ್ಮ ಅಣ್ಣ ತಮ್ಮದಿರುಗಳೇ ಮಾಡಿ, ನ್ಯಾಯಕ್ಕೋಸ್ಕರ ಮಾಡಿ. ನಿಮ್ಮದೇ ಏನು ಉದ್ದೇಶ ಏನು, ರಾಷ್ಟ್ರೀಯತೆ ವಿಚಾರದಲ್ಲಿ ನಿಮ್ಮ ನಿಲುವೇನು ಅನ್ನೋದನ್ನೆಲ್ಲ ಪ್ರಕಟ ಮಾಡಿಬಿಟ್ಟು ತೊಗೊಂಡೋಗ್ಬೇಕು. ಯಾಕೆಂದರೆ ಆ ದಲಿತ ಸಂಘರ್ಷ
ಸೇನೆ ಏನಿದೆ ಅದಕ್ಕೆ ನಾನು ಫಂಡಿಂಗ್ ಮಾಡ್ತಾ ಇದ್ದೇನೆ ಸ್ವಾಮಿ. RSSಲ್ಲಿ ಆ ರೀತಿ ಫಂಡಿಂಗ್ ಮಾಡೋರಿಲ್ಲ. ನಮ್ಮಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮ ನಡೀತದೆ, 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ನಮ್ಮನೆ ನಾಷ್ಟ ಮಾಡ್ಕೊಂಡು ಚಿತ್ರಾನ್ನ ನಾವು ಭಾತ ತಿನ್ಕೊಂಡು ಹೋಗಿ ದೇವರಿಗೆ ನಾವು ನಂಬಿಸ್ಬಿಟ್ಟು ನಮ್ಮ ಭಾರತನ ಏನು ನಮ್ಮ ಗುರು ಅಂತ ನಾವು ಅಂದ್ಕೊಂಡಿದ್ದೀವೋ, ಭಾರತ ಮಾತೆನ ನನ್ನ ತಾಯಿ ಅಂತ ಅಂದ್ಕೊಂಡಿದ್ದೀವೋ, ಆ ತಾಯಿ ವಿಶ್ವಕ್ಕೆ ಸಾರ್ಥಿ ಆಗಬೇಕು ಅನ್ನೋ ಒಂದು ಕನಸು ಕಾಣ್ತಾನೆ ಇದ್ದೀವಿ. ಇದೆಲ್ಲ ಸಾಕಾರಗೊಳ್ಳುವಂಥ ಟೈಮ್ ಆಯ್ತದೆ. ಇದರಿಂದ ಏಳಿಗೆ ಸಹಿಸೋಕ್ಕಾಗ್ದೇ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಬಾಹ್ಯ ಶಕ್ತಿಗಳು ಪ್ರಿಯಾಂಕಾ ಖರ್ಗೆ ಅವ್ರ ಮುಖಾಂತರ ಈ ಮಾತನ್ನು ಹೇಳಿಸಿದ್ದಾರೆ. ಇದು ನಡೆಯೋದಿಲ್ಲ. ಯಾಕೆಂತಂದರೆ ಇಲ್ಲೆಲ್ಲ ಕೂಡ ಲಿಟ್ರೇಟೆಡ್ ಪೀಪಲ್ಸ್ಗಳಿದ್ದಾರೆ. ನಮ್ಮಲ್ಲಿ ಲಕ್ಷಾಂತರ ಜನ ದಲಿತರು ಸ್ವಯಂ ಸೇವಕರಿದ್ದಾರೆ, ಎಲ್ಲ ವರ್ಗದ ಸ್ವಯಂ ಸೇವಕರಿದ್ದಾರೆ. ಈವನ್ ರಾಷ್ಟ್ರಭಕ್ತ ಮುಸಲ್ಮಾನರು ಕೂಡ ಇದ್ದಾರೆ. ಇದರಲ್ಲಿ ರಾಷ್ಟ್ರೀಯ ಮುಸಲ್ಮಾನ್ ಮಂಚ್ ಅಂತ ಮಡಗಿದ್ದೀವಿ ಹೇಳಿ. ಇವತ್ತು ನಾವು ಏನು ರಮಾನಾಥ್ ಕೋವಿಂದು ಮತ್ತು ಏನು ನಮ್ಮ ದ್ರೌಪದಿ ಮುರ್ಮು ಅವರು ಇವರಂಥವ್ರನ್ನೆಲ್ಲ ಯಾರನ್ನ ಆಯ್ಕೆ ಮಾಡಿರೋದು? ಸಂಘದ ಸಂಸ್ಕಾರ ಪಡ್ಕೊಂಡಿರ್ತಕ್ಕಂಥವ್ರು. ನರೇಂದ್ರ ಮೋದಿ ಸ್ವತಃ ದೇಶದ ಕಾವಲುಗಾರ, ಅವರೇ ಸ್ವಯಂ ಸೇವಕ. ನೀವು ಮಾಡಿ, ನೀವು ರಾಷ್ಟ್ರೀಯ ಸ್ವಹಿತ ಸಾಧಕರ ಸಂಘದವರು, ಪ್ರಿಯಾಂಕಾ ಖರ್ಗೆ ಆ್ಯಂಡ್ ಗ್ಯಾಂಗ್ ಏನು ಹೇಳಿ. ನೀವು RSS ಅಂದ್ರೆ R ಅಂದರೆ ರಾಹುಲ್ ಗಾಂಧಿ, S ಅಂದರೆ ಸಿದ್ದರಾಮಯ್ಯ, S ಅಂದರೆ ಸೋನಿಯಾ ಗಾಂಧಿ. ನೀವು ರಾಷ್ಟ್ರೀಯ ಸ್ವಹಿತ ಸಾಧಕ ಸಂಘದವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವ್ರಿಗೆ ನೀವು ಬುದ್ಧಿ ಹೇಳೋಕ್ಕೆ ಬರಬೇಡಿ. ಬುದ್ಧಿ ಹೇಳಿದಷ್ಟು ನೀವು ಆಕಾಶಕ್ಕೆ ನೋಡಿ ನಿಮ್ಮ ಮುಖದ ಮೇಲೆ ನೀವು ಹೋಗ್ತೀರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟೂ ಮಂಡ್ಯದ ಸಾರ್ವಜನಿಕರು, ಆಮೇಲೆ ಸಂಘದ ಕಾರ್ಯಕರ್ತರು, ಸಂಘಕ್ಕೆ ಹೋಗ್ತಿರೋರೆಲ್ಲ ಮಾತಾಡಿದಂಥ ಒಂದು ಮಾತುಗಳು, ಅವರ ಅಭಿಪ್ರಾಯಗಳು. ಈ ದೇಶ ಸಾಮರಸ್ಯ ಮತ್ತು ಸಂಘರ್ಷ ಒಳಗೊಂಡ ದೇಶ. ಇಲ್ಲಿ ಪರ ವಿರೋಧ ಇದ್ದೇ ಇರುತ್ತೆ. ಆದರೆ ಇವತ್ತು ನಾವು ಮಾತಾಡಿಸಿದ ಜನಗಳು ಯಾರೂ ಕೂಡ RSS ಬಗ್ಗೆ ವಿರೋಧ ವ್ಯಕ್ತಪಡಿಸಿಲ್ಲ. ಎಲ್ಲರೂ ಅದರ ಪರವಾಗೇ ಇದ್ದಾರೆ. ಹಾಗೂ 100 ವರ್ಷ ಒಂದು ಸಂಘ ಸಂಸ್ಥೆಗೆ ತುಂಬಿದೆ ಅಂದರೆ ಅದು ಗುರಿ ತಲುಪಿದೆ ಅಂತ. ಹಾಗಾಗಿ ಇಂದಿನ ವಿಡಿಯೋ ಒಂದು RSS ಬಗ್ಗೆ ಮಾತಾಡಬೇಕಾಯಿತು. ಅದರಿಂದ ಮಾತಾಡಿದ್ದೀನಿ, ಜನರ ಒಂದು ಒಪಿನಿಯನ್ ತೊಗೊಂಡಿದ್ದೀವಿ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಗಣಪತಿ MK, ಶ್ರೀಗಂಧ TV, ಮಂಡ್ಯ. ಥ್ಯಾಂಕ್ ಯು.